ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಈಸಿಯಾಗಿ ಒಂದೇ ಕಪ್ ಗೋಧಿ ಹಿಟ್ಟಲ್ಲಿ ಪ್ಲೇಟ್ ತುಂಬ ತಿಂಡಿನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ನ್ಯಾಕ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಮಕ್ಕಳು ಸ್ಕೂಲಿಂದ ಬಂದ ನಂತರ ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಟಿಫನ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಕೇವಲ 5 ನಿಮಿಷದಲ್ಲಿ ನೀವು ಪಟ್ ಅಂತ ಇದನ್ನು ಮಾಡ್ಕೊಂಡು ತಿನ್ಬೋದು. ಅಷ್ಟು ಈಸಿಯಾದಂತಹ ರೆಸಿಪಿ, ಹೆಲ್ತಿ ಆದಂತಹ ರೆಸಿಪಿ. ಮತ್ತು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಮತ್ತು ನಾನಿಲ್ಲಿ ಕ್ರಿಸ್ಪಿಗೋಸ್ಕರ ಒಂದು 2 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಓಂ ಕಾಳನ್ನು ತೊಗೊಂಡಿದ್ದೀನಿ, ಅಜ್ವೈನ್ ಅಂತಾರಲ್ವ, ಅದನ್ನು ಕೂಡ 1 ಟೀ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಟೇಸ್ಟ್ಗೆ, ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಬೇಕು. ಫುಲ್ ಹಿಟ್ಟಿಗೆ ಎಲ್ಲ ಮಸಾಲೆ ಮಿಕ್ಸ್ ಆಗಬೇಕು ಮೊದಲಿಗೆ, ಹಾಗಾಗಿ ನೀವು ಕಲಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನಂತರ ನಾನು ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ, ಬೇಕಿಂಗ್ ಸೋಡಾನ. ಇದನ್ನು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಕಲಿಸ್ಕೊಬೇಕು. ಒಂದೇ ಸಲ ನೀವು ಇದನ್ನು ದೋಸೆ ಹಿಟ್ಟು ಥರ ನೀರು ಹಾಕ್ಕೊಂಬಿಡ್ಬೇಡಿ. ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಇದು ಹೇಗೆ ನಾವು ಬಜ್ಜಿ ಬೋಂಡ ಬಿಡ್ತೀವಲ್ವ, ಅದೇ ರೀತಿಯಾಗಿ ನೀವು ಈ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಸಾಕು. ತುಂಬ ನೀರಾಗಿದ್ದರೂ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಬರಬೇಕು. ಇಷ್ಟು ದಪ್ಪ ಇದ್ದರೆ ಸಾಕು ಕನ್ಸಿಸ್ಟೆನ್ಸಿ. ಮಾಮೂಲಿ ನಾವೇ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಬಿಡ್ತೀವಲ್ವ, ಆ ಥರ. ಮತ್ತು 2 ಆಲೂಗಡ್ಡೆ ಇದ್ದರೆ ನೋಡಿ, ಈ ಥರ ಸಿಪ್ಪೆ ಕೂಡ ತೆಗೆಯೋದು ಬೇಡ. ಈ ಥರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿವಾಗ. ಇದನ್ನು ನೀವು ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ದಪ್ಪ ನೀವು ಕಟ್ ಮಾಡ್ಕೊಂಡು ಬಿಟ್ಟರೆ ಆಲೂಗಡ್ಡೆ ಬೇಗ ಬೇಯೋದಿಲ್ಲ. ಹಾಗಾಗಿ ಬೇಗ ಇದನ್ನು ಸ್ಲೈಸ್ ಮಾಡಿಕೊಂಡ್ರೆ ಆಯಿತು. ಯಾರಾದರೂ ನೆಂಟರು ಬರ್ತಾ ಇದ್ದಾರೆ ಟೀ ಟೈಮ್ಗೆ ಅಂತ ಹೇಳಿದ್ರೆ ತುಂಬ ಆಪ್ಟಾದಂತಹ ರೆಸಿಪಿ ಇದು. ಇದನ್ನು ಈಸಿಯಾಗಿ ನೀವು ಮಾಡ್ಕೊಂಬಿಡ್ಬೋದು ಕೇವಲ 5 ನಿಮಿಷದಲ್ಲಿ. ನೋಡಿ ಯಾವ ಥರ ತೆಳುವಾಗಿ ಬಂದೆ. ಮತ್ತು ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಮತ್ತು ಯಾವುದೇ ತರಹದ ಕಡಲೆ ಹಿಟ್ಟು ಹಾಕಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ, ಆದರೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಯಾವ ಥರ ಟೇಸ್ಟಲ್ಲಿ ಕೂಡ ನಿಮ್ಗೆ ಗೊತ್ತಾಗಲ್ಲ ಇದು ಗೋಧಿ ಹಿಟ್ಟು ಹಾಕಿರೋದು ಅಂತ. ನೋಡಿ, ಈ ಥರ ನೀವು ಚೆನ್ನಾಗಿ ಈ ಥರ ಬಜ್ಜಿನ ಈ ಥರ ಹಾಕ್ಕೊಳ್ಬೇಕು. ಈ ಥರ ಕಲಿಸ್ಕೊಂಡು ನಾವು ಹೇಗೆ ಬಿಡ್ತೀವಲ್ವ, ಆ ಥರ ಸ್ಟಿಕ್ಕಿ ಆಗಬೇಕಿದು. ಈ ಥರ ನೀವು ಆಗಿದ ನಂತರ ಎಣ್ಣೆ ಕಾದಿದೆ, ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಗೆ ಬಿಟ್ಕೊಳ್ಳೋಣ. ಇವಾಗ ಎಲ್ಲದನ್ನು ನಾನು ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ 2 ಆಲೂಗಡ್ಡೆ ಇದ್ದರೆ ನಿಮ್ಗೆ ಎಷ್ಟು ಆಲೂಗಡ್ಡೆ ಇದೆ ಅಷ್ಟು ಕ್ವಾಂಟಿಟಿನಲ್ಲಿ ನೀವು ಮಾಡ್ಕೋಬೋದು. ನಾನು ಕೇವಲ 1 ಕಪ್ಪಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಆಗುತ್ತೆ ಇದು. ಎಷ್ಟು ಕ್ವಾಂಟಿಟಿ ಜಾಸ್ತಿನೇ ಬರುತ್ತೆ ನಿಮಗೆ. ನೋಡಿ, ಈ ಥರ 2 ಕಡೆ ನೀವು ಈ ಥರ ಬೇಯಿಸ್ಕೊಂಡ್ರೆ ಒಂದು 2-3 ನಿಮಿಷ ಆಗೋಗುತ್ತೆ. ಇದು ಹೇಗೆ ಬಜ್ಜಿ ಮಾಡ್ಕೋತೀವಲ್ವ ಅದೆಷ್ಟೇ ಕನ್ಸಿಸ್ಟೆನ್ಸಿನಲ್ಲಿ ನೀವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ ತಿನ್ನೋದಕ್ಕೆ. 5 ಮಿನಿಟ್ಸ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ಆರೋಗ್ಯವಾದಂತಹ ರೆಸಿಪಿ. ಎಣ್ಣೆಗೆ ಮಾತ್ರ ಬಿಟ್ಟಿದ್ದೀವಿ ಆದರೆ ತುಂಬ ತಿನ್ನೋದಕ್ಕೆ ಟೇಸ್ಟಿಯಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.